ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇವತ್ತು ನಿಮ್ಮ ಮುಂದೆ ಬರ್ತಕ್ಕಂಥ ನಮ್ಮ ಆಪರೇಷನ್ ಥಿಯೇಟರಿಂದ ನಿಮಗೆ ಒಂದು ಮಾಹಿತಿ ಹಂಚ್ಕೊಳ್ಳೋಣ ಅಂತ. ಏನು ಅಂತಂದರೆ ನಿಮಗೆಲ್ಲ ಏನನ್ನಿಸ್ತಾ ಇದೆ ಅಂದರೆ ಮಂಡಿ ಸವಿತ ಅಂತಂದರೆ ಅದಕ್ಕೆ ಆಪರೇಷನ್ ಒಂದೇ ಮಂಡಿ ಚೇಂಜ್ ಮಾಡೋದು. ಇಲ್ಲ ಸ್ನೇಹಿತರೆ, ಮಂಡಿ ಚೇಂಜ್ ಮಾಡೋದು ನಾವು ನ್ಯಾಚುರಲಿ ದೇವ್ರು ಕೊಟ್ಟಿರ್ತಕ್ಕಂಥದ್ದನ್ನು ಕಳ್ಕೊಂಡಂಗೆ. ಸೊ ಅದು ಫಸ್ಟ್ ಆಪ್ಷನ್ ಯಾವತ್ತೂ ಅಲ್ಲ. ಅದು ಇನ್ನೊಂದು ಆಪ್ಷನ್ನು ಸರ್ಜರಿ ಇದೆ, ವೆರಿ ಸಿಂಪ್ಲೆಸ್ಟ್ ಸರ್ಜರಿ. ನೋಡಿ, ನೀವು ಒಂದು 36 ವರ್ಷದ ಹೆಣ್ಮಗಳು ಆಲ್ರೆಡಿ ಈ ಮಂಡಿಯಲ್ಲಿ ಸೌದ ಬಿಟ್ಟಿದೆ, ಕಾಣ್ತಾ ಇದೆ, ಈ ಥರ ಜಾಯಿಂಟ್ ಸ್ಪೇಸ್ ಅಂತೀವಿ. ಅದು ಸೌದಾಗ ಒಂದಕ್ಕೊಂದು ಮೂಳೆ ರಫ್ ಆಗ್ತಾ ಇರ್ತದೆ. ನಮ್ಗೆ ಎಲ್ಲಿ ವೆಯ್ಟ್ ಜಾಸ್ತಿ ಬೀಳುತ್ತಲ್ಲ ಆ ಪಾರ್ಟಿಗೆ ಜಾಸ್ತಿ ಸೌದ ಬಿಟ್ಟಿದೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ ಈ ಕಡೆ ಇದೆಲ್ಲ ಚೆನ್ನಾಗಿರ್ತಕ್ಕಂಥ ಕಾಟ್ಲೆಟ್ನ ಅಲ್ಲಿ ವೆಯ್ಟ್ ಬಿಡೋದ್ರ ಅಲೈನ್ಮೆಂಟ್ ಚೇಂಜ್ ಮಾಡ್ತೀವಿ. ಒಂದು ಸಿಂಪಲ್ ಸರ್ಜರಿ. ನಾವು ಟೈರ್ನ ಜಾಸ್ತಿ ಸೌದಿರೋ ಟೈರ್ನ ಹಿಂದೆ ಮುಂದೆ ಚೇಂಜ್ ಮಾಡ್ಕೊಡ್ತೀವಲ್ಲ, ಇನ್ನೊಂದು 5,000 ಕಿಲೋಮೀಟರ್ ಓಡಿಸ್ಬೋದಲ್ವ. ಆ ಥರ ಇದನ್ನು ಏನು ಮಾಡ್ತೀವಿ ಅಂತಂದರೆ ಈ ಅಲೈನ್ಮೆಂಟ್ ಚೇಂಜ್ ಮಾಡೋದ್ರಿಂದ ಇನ್ನೊಂದು ಕಾಟ್ಲೆಟ್, ಇನ್ನೊಂದು ಕಂಪಾರ್ಟ್ಮೆಂಟ್ ಇದೆ ಇದೇ ಜಾಯಿಂಟಲ್ಲಿ, ಅಲ್ಲಿ ತೂಕ ಬೀಳೋ ಥರ ಮಾಡ್ತೀವಿ. ಇಲ್ಲಿ ನೋಡಿದಾಗ ಇದೇ ಥರ ನೋಡಿ ನಾವು ಹೇಗೆ ಮಾಡಿದ್ದೀವಿ ಅಂತ ನೋಡಿ. ಇದನ್ನ ಜಸ್ಟ್ ಬೋನ್ ಒಂದು ಕಟ್ ಮಾಡಿ, ಸಿಂಪಲ್ ಬೋನ್ ಕಟ್ ಮಾಡಿಬಿಟ್ಟು ಈ ಥರ ಅಲೈನ್ಮೆಂಟ್ ತಂದಿರೋದ್ರಿಂದ ಇವಾಗ ಇಲ್ಲೇ ನೀವು ಲೈವ್ ಇಮಿಡಿಯೇಟ್ಲಿ ಕಾಣಿಸ್ತಾ ಇದೆ ರಿಸಲ್ಟ್. ಏನು ಹೇಳಿ, ಈ ಜಾಯಿಂಟ್ ಸ್ಪೇಸ್ ಇಲ್ಲಿ ಕ್ಲೋಸ್ ಆಗಿಬಿಟ್ಟಿದ್ದು ಇಲ್ಲಿ ಓಪನ್ ಆಗಿಬಿಟ್ಟಿದೆ ನೋಡಿ ಈ ಜಾಯಿಂಟ್ ಸ್ಪೇಸ್. ಅವಾಗ ಏನಾಗುತ್ತೆ, ಇಲ್ಲಿ ಇರೋಕ್ಕಂಥ ಲೋಡ್ ಅಲೈನ್ಮೆಂಟ್ ಆಲ್ಸೋ ಚೇಂಜ್ ಆಗಿದೆ. ಇಲ್ಲಿ ತೂಕ ಮೊದಲು ಏನು ಬೀಳ್ತಾ ಇತ್ತು, ಈ ಕಡೆ ಬೀಳ್ತಾ ಇತ್ತು. ಇವಾಗ ನೋಡಿ ಸ್ಟ್ರೈಟ್ ಲೈನ್ ಹಾಕಿದ್ರೆ ಈ ಕಡೆ ಬೀಳ್ತಾ ಇದೆ, ಅಂದರೆ ಶಿಫ್ಟ್ ಆಗಿಬಿಟ್ಟಿದೆ ಲೈನ್. ವೆಯ್ಟ್ ಬೇರಿಂಗ್ ಲೈನ್ ಅಂತೀವಲ್ಲ, ವೆಯ್ಟ್ ಬೇರಿಂಗ್ ಆಕ್ಸಿಸ್ ಶಿಫ್ಟ್ ಆಗಿದೆ ಅಂತಂದ್ರೆ ಚೆನ್ನಾಗಿರೋ ಕಡೆ ತೂಕ ಬೀಳ್ತಾ ಇದೆ. ಅವಾಗೇನಿತ್ತು, ಸೌದೋಗಿರೋದು ಗಾಯ ಇರೋ ಕಡೆ ತೂಕ ಬೀಳ್ತಾ ಇತ್ತು. ಇವಾಗ ಗಾಯ ಇಲ್ಲಿರ್ತಕ್ಕಂಥ ಜಾಗದಲ್ಲಿ ತೂಕ ಬೀಳ್ತಾ ಇದೆ. ನಿಮ್ಗೆ ಬೇಕಾದ್ರೆ ನೀವು ಇದನ್ನ ಪೇಷಂಟ್ ನೋಡ್ಬೋದು. ಸಣ್ಣ ಸಿಂಪಲ್ ಆಗಿ ಒಂದು ಪ್ಲೇಟ್ ಹಾಕಿ ಅಲ್ಲಿ ಬೋನ್ನ ಸ್ವಲ್ಪ ಓಪನ್ ಮಾಡಿಬಿಟ್ಟಿದ್ದೀವಿ. ಸೊ ಅಲೈನ್ಮೆಂಟ್ ಇವಾಗ ಏನಾಗಿದೆ, ಸ್ಟ್ರೈಟ್ ಆಗಿದೆ. ಆ ಥರ ಪ್ಲೇಟ್ ಮಾಡಿ ಇಷ್ಟೇ ಓಪನಿಂಗ್ ಮಾಡಿಬಿಟ್ಟು ಇದು ಮಾಡ್ತೀವಿ. ಇದರಲ್ಲಿ ಏನಾಗುತ್ತೆ, ನಿಮ್ಮ ನ್ಯಾಚುರಲ್ ಆಗಿರ್ತಕ್ಕಂಥ ಎಲ್ಲ ಲಿಗಮೆಂಟು ಎಲ್ಲನೂ ಇಂಟ್ಯಾಕ್ಟ್ ಇರ್ತದೆ. ಏನೂ ಚೇಂಜ್ ಮಾಡಲ್ಲ, ಏನೂ ಕಟ್ ಮಾಡಲ್ಲ. ಬೋನ್ ಅಷ್ಟೇ ಕಟ್ ಮಾಡ್ತೀವಿ, ಅದು ಮತ್ತೆ ಕೂಡ್ಕೊಳ್ಳುತ್ತೆ. 2 ರಿಂದ 3 ತಿಂಗಳೊಳಗಡೆ ಮೊದಲ ಥರ ಆಗ್ಬಿಡುತ್ತೆ, ಅಲೈನ್ಮೆಂಟ್ ಚೇಂಜ್ ಆಗಿಬಿಡುತ್ತೆ. ಸೊ ಇದು ಯೂಶಲಿ ಇದು ಮಾಡಿಸ್ಕೊಂಡವ್ರಿಗೆ ಎಷ್ಟೋ ಜನಕ್ಕೆ ನೀ ರಿಪ್ಲೇಸ್ಮೆಂಟ್ ಅವಶ್ಯಕತೆನೇ ಬೀಳೋದಿಲ್ಲ. ಸೊ ಇದು ಸಣ್ಣ ವಯಸ್ಸು. ಇದು ಮತ್ತೆ ಇದಾದ್ಮೇಲೆ ಜನ ಬೇಕಾದ್ರೆ ಕೆಳಗಡೆನೂ ಕುತ್ಕೋಬಹುದು, ಎಲ್ಲ ಆಕ್ಟಿವಿಟೀಸ್ ಮಾಡಿ. ಇದು ಇಸ್ ನ್ಯಾಚುರಲ್, ನಾವು ಯಾವುದು ಕಳ್ಕೊತಾ ಇಲ್ಲ. ಬಟ್ ಅದೇ ನೀ ರಿಪ್ಲೇಸ್ಮೆಂಟಲ್ಲಿ ನಾವು ನಮ್ಮ ದೇವ್ರು ಕೊಡಿರ್ತಕ್ಕಂಥ ಕಾರ್ಟ್ಲೇಜ್ ಎಲ್ಲ ಕಿತ್ಬೀಸಾಕ್ತೀವಿ. ಇದರಲ್ಲಿ ಯಾವುದೇ ಕಿತ್ಬೀಸಾಕೋ ಕೆಲಸನೇ ಇಲ್ಲ, ಅಲೈನ್ಮೆಂಟ್ ಚೇಂಜ್ ಅಷ್ಟೇ. ಸೊ ಸಿಂಪ್ಲೆಸ್ಟ್ ಸರ್ಜರಿ ಫಾರ್ ಅರ್ಲಿ ಏಜ್ ಆಸ್ಟಿಯೋಆರ್ಥ್ರೈಟಿಸ್ ಈಸ್ HDO. ಇದನ್ನೇನಂತೀನಿ ಅಂತಂದರೆ ITBL ಆಸ್ಟಿಯೋಟಮಿ, ಒಂದು ಅಲೈನ್ಮೆಂಟ್ ಚೇಂಜ್ ಮಾಡ್ತಕ್ಕಂಥ ಆಪರೇಷನ್ ಅಂತ ಹೇಳ್ತೀವಿ. ಥ್ಯಾಂಕ್ ಯು ಸರ್.